Hello, hi, ನಮಸ್ಕಾರ ಎಲ್ರಿಗೂ. ನಾನು ದೀಪಾ ಅಣ್ಣಯ್ಯ, ಫ್ಯಾಷನ್ ಡಿಸೈನ್ ಸ್ಟೂಡೆಂಟ್ ಇನ್ AFT. ವೆಲ್ಕಮ್ ಬ್ಯಾಕ್ ಟು ಮೀ. ಏನು ಗೊತ್ತಾ, ಇವತ್ತು ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ. ಸೊ ಫ್ರಮ್ ಅವರ್ ಕಾಲೇಜ್ ದೇ ಟುಕ್ ಅಸ್ ಟು ಅ ಇಂಡಸ್ಟ್ರಿಯಲ್ ವಿಸಿಟ್ ಟು ಸಿಲ್ಕ್ ಬೋರ್ಡ್ ಇನ್ಸ್ಟಿಟ್ಯೂಟ್ and here is separate 3 departments to follow the process. They were following the boiling or steam process to take out the threads. ಇಲ್ಲಿ ವೈಟ್ ಇದೆಯಲ್ಲ, ಅದು ಬಂದು ಸಿಲ್ಕ್ ವರ್ಮ್ ಕುಕೂನ್ಸ್ ಅಂತ. ಆ್ಯಂಡ್ ವಿ ಡಿಡೆಂಟ್ ಇವನ್ ನೋ ಅಬೌಟ್ ದಿಸ್. ಆ ಥರ ಒಂದು ಕುಕೂನಿಂದ 700 to 1000 ಮೀಟರ್ಸ್ ಥ್ರೆಡ್ ಬರುತ್ತಂತೆ. ಸಿಲ್ಕ್ ವಾಮ್ ಇಂದ ಹತ್ರದಿಂದ ನೋಡಿದಾಗ ಒಂಥರ ಅನಿಸ್ತಿತ್ತು ಅವ್ರು ಹೆಂಗೆ ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಆ್ಯಂಡ್ ಒನ್ ಆಫ್ ಮೈ ಫ್ರೆಂಡ್ ವಾಸ್ ಹೋಲ್ಡಿಂಗ್ ದಟ್. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಅವತ್ತು ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಇದ್ರಿಂದ ಸ್ಟೂಡೆಂಟ್ಸು ಬ್ಯಾಚಸ್ ವೈಸ್ ಬರ್ತಿದ್ರು. ಆ್ಯಂಡ್ ನಮ್ಮ ಕಾಲೇಜವರು ತುಂಬ ಜನ ಇದ್ರು. ದಿಸ್ ವಾಸ್ ದ ಮಷಿನ್ ದೇ ವರ್ ಯೂಸಿಂಗ್, ಕಾಟನ್ ಬೇಸಿನ್ ರೀಲಿಂಗ್ ಮಷಿನ್ ಅಂತ. ಬಂದಿದ ತಕ್ಷಣ ವಿಡಿಯೋ ಸ್ಟಾರ್ಟ್, ವಿಡಿಯೋಗ್ರಾಫರು ನಾನು ಮದುವೆ ವಿಡಿಯೋ ಹಿಡಿಯೋಕೆ ಬಾ ನೀನೆ. ಈ ಸರ್ ಬಂದು ಅಲ್ಲಿದ್ದ ಸ್ಟೂಡೆಂಟ್ಸ್ಗೆ ಬ್ಯಾಚ್ ವೈಸ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರು. ನನಗೆ ಸಿಲ್ಕ್ ಬಗ್ಗೆ ಗೊತ್ತಿದ್ದು ಜಸ್ಟ್ ಸಿಲ್ಕ್ ಥ್ರೆಡಲ್ಲಿ ಸ್ಯಾರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂತ. ಬಟ್ ದೇ ಹ್ಯಾವ್ ಡನ್ ಸೋಪ್, ಕ್ರೀಮ್, ಕೀ ಚೈನ್ಸ್, ಕ್ಯಾಂಡಲ್ಸ್, ಬ್ಯಾಗ್ಸ್, ಸೋ ಮೆನಿ ಥಿಂಗ್ಸ್. ಸ್ಯಾಂಪಲ್ಸ್ ಕೂಡ ಕೊಟ್ಟರು ನಮಗೆ ಟು ಫೀಲ್ ದಟ್. ವಾಮ್ ಇಂದ ರೀಲಿಂಗ್ ಮಾಡಿದಾಗ ಸಿಲ್ಕ್ ಬಂದು ಹಾರ್ಡ್ ಮತ್ತು ನಾನ್ ಬ್ರೀತಬಲ್ ಆಗಿರುತ್ತೆ. ಸೊ ಅದನ್ನು ಮಾಯ್ಶ್ಚರ್ ಮಾಡಿ ಸಾಫ್ಟ್ ಮಾಡ್ತಾರೆ. ಟು ಮೇಕ್ ಇಟ್ ಸಾಫ್ಟ್, ಸೆರಿಸಿನ್ ಅಂತ ಒಂದು ಕಂಟೆಂಟ್ ಇರುತ್ತೆ, ಅದನ್ನು ರಿಮೂವ್ ಮಾಡಬೇಕಾಗುತ್ತೆ. ಅದನ್ನು ರಿಮೂವ್ ಮಾಡುವಂಥ ಪ್ರೊಸೆಸ್ಗೆ ಡಿಗಮ್ಮಿಂಗ್ ಅಂತ ಕರೀತಾರೆ. ಫಾರ್ ಅವರ್ ರೆಫರೆನ್ಸ್, ಡೈ ಮಾಡಿರುವಂಥ ಫ್ಯಾಬ್ರಿಕ್ ಮತ್ತು ಥ್ರೆಡ್ಸ್ನ ಕೂಡ ತೋರಿಸಿದ್ರು. ಡಿಫ್ರೆಂಟ್ ಮಷಿನ್ಸ್ ಎಲ್ಲ ಇತ್ತು. ಆ್ಯಂಡ್ ಇದು ಬಂದು ನಾವು ವಿಸಿಟ್ ಮಾಡಿದ ಲಾಸ್ಟ್ ಡಿಪಾರ್ಟ್ಮೆಂಟ್. ಕೆನ್ ಯು ಗೈಸ್ ಲುಕ್ ಅಟ್ ದ ಕ್ರೌಡ್? ಐ ಹ್ಯಾವೆಂಟ್ ಸೀನ್ ದೀಸ್ ಮೆನಿ ಪೀಪಲ್ ಇನ್ ಅವರ್ ಕಾಲೇಜ್. ಐ ವಾಸ್ ಲೈಕ್, ಇವರೆಲ್ಲ ನಮ್ಮ ಕಾಲೇಜ್ ಅವರೇನಾ ಅಂತ. ಬಟ್ ID ಕಾರ್ಡ್ ಹಾಕಿದ್ರು, ಸೊ ನಮ್ಮ ಕಾಲೇಜ್ ಅವರೇ. ಲಾಸ್ಟ್ ದೇ ಗೇವ್ ಅಸ್ ಸಮ್ ಸ್ನ್ಯಾಕ್ಸ್. ಬೇರೆ ಬ್ರಾಂಚಿಂದ ಬಂದಿರೋ ಒಬ್ಳು ಫ್ರೆಂಡ್ ಇದ್ಲು ಆಯ್ತಾ, ಮಾತಾಡ್ತಾನೆ ಅಂತ ಹೋಗಿದೆ ಅಷ್ಟೇ. ನನ್ನ ಫ್ರೆಂಡ್ಸ್ ಅಂತೂ ರೇಕ್ಸಿ ಕೂಗಾಡ್ತಿದ್ರು. ಯಾರು ನಾನು ಬರೀ ಲಿಪ್ಸು ಅಲ್ಲಾಡ್ಸಿದಪ್ಪ ಅಷ್ಟೇ, ಮಾತಾಡಿಲ್ಲ ನಾನು. ನಗ್ತಾ ಇದ್ರು, ನಾನೇನು ಮಾಡಲ್ಲ. This is an unwanted statement irrelevant to the current situation. ಇವನು ಯಾಕೆ ಈ ಥರ ಎಂಬಾರೆಸ್ ಫೀಲ್ ಆಗ್ತದೆ ಅಂತ ಗೊತ್ತಾ? ಫುಲ್ ಕ್ಲೀನ್ ಇತ್ತು, ಆ ಗ್ಲಾಸ್ ಕಾಣಲಿಲ್ಲ. ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ದೆನ್ ಮುಗಿಸ್ಕೊಂಡು ಟ್ರಫಲ್ಸ್ಗೆ ಹೋಗೋಣ ಅಂತ ಊಟಕ್ಕೆ ಹೋದ್ವಿ. ಊಟ ಮಾಡ್ಕೊಂಡು ಎಲ್ಲರೂ ಮನೆ ಕಡೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ. ಬಾಯ್.